ನಾನು ಮೊದಲೇ ಡಾಕ್ಟರ್ ಪ್ರಶಾಂತ್ ಅಂಗ್ರೇಜಿ ಮಾತಾಡೋದು. ಇಂದು ನಾನು ನಿಮಗೆ ಬಿಕೋಸೂಸ್ ಟ್ಯಾಬ್ಲೆಟ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ನೋಡುತ್ತಿರಲಿಲ್ಲ ಈ ಬಿಕೋಸೂಸ್ ಕ್ಯಾಪ್ಸೂಲ್. ಇದರಲ್ಲಿ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಸಿ ತುಂಬಾ ರಿಚ್ ಆಗಿರುತ್ತೆ. ಬಿ ಕಾಂಪ್ಲೆಕ್ಸ್ಗಳು ಯಾವ್ಯಾವಪ್ಪ ಅಂತಂದರೆ B1, B2, B3, B5, B6, B7 ಮತ್ತು B9, B12 ಮತ್ತು ವಿಟಮಿನ್ ಸಿ. ಇವು ಡೆಫಿಷಿಯನ್ಸಿ ಆದರೆ ಬಾಡಿಲಿ ಫಸ್ಟ್ ಆಫ್ ಆಲ್ ಏನಾಗುತ್ತಪ್ಪ ಅಂತಂದರೆ ಮೌತ್ ಅಲ್ಸರ್ಸ್ ಆಗೋದು, ಆಮೇಲೆ ಹೇರ್ ಲಾಸ್, ಹೇರ್ ಗ್ರೇ ಆಗೋದು, ಅಂದರೆ ಕೂದಲು ಬೆಳ್ಳಗಾಗುತ್ತೆ, ಇನ್ಫೆಕ್ಷನ್ ಆಗೋದು, ನಂತರ ಬಾಡಿ ವೀಕ್ನೆಸ್ ಆಗೋದು, ಆಮೇಲೆ ಮಾಲ್ ಅಬ್ಸಾರ್ಪ್ಷನ್, ಆಮೇಲೆ ಪೋರ್ ಡಯಟ್ ಕೂಡ ಆಗುತ್ತೆ ಈ ಡೆಫಿಷಿಯನ್ಸಿ ಆದರೆ. ಇದರಿಂದ ಈ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಏನೇನು ಯೂಸಸ್ ಅಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ತದನಂತರ ಇದು ಒಂದೊಂದು ಕಂಡೀಷನಲ್ಲಿ ತುಂಬಾ ಅವಶ್ಯಕತೆ ಇರುತ್ತೆ. ಯಾವುದಪ್ಪ ಅಂದರೆ ಸರ್ಜರಿ ಆದಮೇಲೆ ವಿಟಮಿನ್ಗಳು ಡೆಫಿಷಿಯನ್ಸಿ ಆಗುತ್ತೆ, ಟಿಶ್ಯೂ ಹೀಲೋಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ಪ್ರೆಗ್ನೆನ್ಸಿ ಪೇಷಂಟು ಬ್ರೀಸ್ಟ್ ಫೀಡಿಂಗ್ ಮಾಡೋಕ್ಕೆ, ಡಯಾಬಿಟೀಸ್ ಮತ್ತು ಆಲ್ಕೋಹಾಲ್ ಕೊಡ್ತಿರ್ತಾರಲ್ಲ ಅವ್ರಿಗೂ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಕ್ಯಾಪ್ಸೂಲ್ಸನ್ನು. ಆಮೇಲೆ ಹೇರ್ ಮತ್ತು ಸ್ಕಿನ್ ಹೆಲ್ತ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಒಳ್ಳೆಯದು. ಯಾಕಪ್ಪ ಅಂತಂದರೆ ಇದರಲ್ಲಿರ್ತಕ್ಕಂತಹ ಬಯೋಟಿನ್ ಮತ್ತು ಕ್ಯಾಲ್ಸಿಯಂ ಪ್ಯಾಂಥೋಥಿನೇಟ್ ಇವು ಎರಡು ಕೊಲಾಜನ್ ಮತ್ತು ಕೆರಾಟಿನ್ನ ಪ್ರೊಡಕ್ಷನ್ ಮಾಡೋಕ್ಕೆ ತುಂಬಾ ಒಳ್ಳೆಯದು. ಹೇರ್ ರೀಗ್ರೋತ್ ಆಗುತ್ತೆ, ಆಮೇಲೆ ಹೇರ್ ಸ್ಟ್ರೆಂಥನ್ ಆಗುತ್ತೆ, ಆಮೇಲೆ ಶೈನಿ ಆಗುತ್ತೆ ಹೇರ್ಸ್ಗಳು, ಆಮೇಲೆ ಕೂದಲುಗಳು ಬೆಳಗಾಗಿದ್ರೆ ಸ್ವಲ್ಪ ಬ್ಲ್ಯಾಕು ಆಗುತ್ತೆ. ಈ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಅಟ್ಲೀಸ್ಟ್ 3 ತಿಂಗಳಾದರೂ ತೊಗೋಬೇಕು ಈ ಟ್ಯಾಬ್ಲೆಟನ್ನು. ಸೈಡ್ ಎಫೆಕ್ಟ್ಸ್ ಏನೇನಪ್ಪ ಅಂತಂದರೆ ಈ ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಕಾಮನ್ ಆಗಿ ಎಲ್ಲೋ ಯೂರಿನ್ ಬರುತ್ತೆ, ಮತ್ತು ರೇರ್ ಕಂಡೀಷನಲ್ಲಿ ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೆ. ಏನಪ್ಪ ಅಂತಂದರೆ ಮೈ ತುಂಬ ರ್ಯಾಷಸ್ ಆಗೋದು, ಕಣ್ಣು ಉಬ್ಬೋದು, ಆಮೇಲೆ ಥ್ರೋಟ್ ಎಲ್ಲ ಸ್ವೆಲ್ಲಿಂಗ್ ಬರೋದು, ಕುಟಿ, ಆಮೇಲೆ ಉಸಿರಾಡೋಕ್ಕೆ ಕಷ್ಟ ಆಗೋದು, ಆ ಥರ ಸಿಂಟಮ್ಸ್ಗಳು ಬರ್ತವೆ. ಸದ್ಯಕ್ಕೆ ಈ ಕ್ಯಾಪ್ಸೂಲ್ಸ್ ಬಗ್ಗೆ ಇಷ್ಟು ಮಾಹಿತಿ ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.